ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಅಲ್ಲಿ ನನ್ನ ಹತ್ರ ಇರೋ ರೀಸೆಂಟ್ ಸ್ಯಾರಿ ಕಲೆಕ್ಷನ್ ವ್ಲಾಗ್ ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ನನ್ನ ಸ್ಯಾರಿ ಕಲೆಕ್ಷನ್ ಬ್ಲಾಗ್ ನಾನು ಶೇರ್ ಮಾಡಿದ್ದೀನಿ. ಇದು ಬಂದು ಪಾರ್ಟ್ 2. ಇದು ನಾನು ಇವಾಗ ತೋರಿಸ್ತಾ ಇರೋದೆಲ್ಲಾನು ರೀಸೆಂಟ್ ಸ್ಯಾರಿ ಕಲೆಕ್ಷನ್ಸ್. ಸೊ ಬನ್ನಿ ಫಸ್ಟ್ ಸ್ಯಾರಿ ತೋರ್ಸೋಣ. ಸೊ ಈ ಸ್ಯಾರಿನ ನೀವು ಆಲ್ರೆಡಿ ನೋಡಿರ್ತೀರಾ. ನಾನು ವರಮಹಾಲಕ್ಷ್ಮಿಗೆ ತಗೊಂಡಿದ್ದು, ಬಟ್ ಇದು ವರಮಹಾಲಕ್ಷ್ಮಿಗೆ ನಾವು ದೇವ್ರಿಗೆ ಉಡ್ಸಿರ್ಲಿಲ್ಲ. ಸೊ ಇದು ಬಂದು ಮೈಸೂರ್ ಕ್ರೇಪ್ ಸ್ಯಾರಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಪರ್ಪಲ್ ಕಲರ್ ಇದೆ. ಸೊ ಬಾರ್ಡರ್ ಬಂದು ಈ ತರ ಚಿಕ್ಕ ಬಾರ್ಡರ್ ಕೂಡ ಇದೆ, ಗೋಲ್ಡ್ ಕಲರ್. ಸೊ ಡಿಸೈನ್ ಬಂದು ಈ ತರ ನೋಡ್ಬೋದು ಯಾವ ತರ ಇದೆ ಅಂತ. ಸೊ ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬಂದು ಸ್ಮಾಲ್ ಬಾರ್ಡರ್ ಇದೆ. ಸೊ ಇಲ್ಲಿ ಬಂದು ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ. ಸೊ ಗೋಲ್ಡ್ ಕಲರ್ ಮತ್ತೆ ಮಧ್ಯದಲ್ಲಿ ಈ ತರ ಲೈನ್ ಲೈನ್ ಆಗಿ ಮತ್ತೆ ಡಿಸೈನ್ಸ್ ಗಳೆಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈ ಸ್ಯಾರಿ ನಾನು ಇನ್ನೂ ವೇರ್ ಮಾಡಿಲ್ಲ. ವೇರ್ ಮಾಡಿದಾಗ ನಾನು ನಿಮ್ಗೆ ಫೋಟೋನ ಹಾಕ್ತೀನಿ. ಸೊ ನಾನು ಈ ಸ್ಯಾರಿನ ಇನ್ನೂ ವೇರ್ ಮಾಡಿಲ್ಲ, ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿಲ್ಲ. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಈ ಸ್ಯಾರಿ ತುಂಬಾನೇ ಇಷ್ಟ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನೀವು ಇದ್ರದ್ದೇ ಬ್ಲೌಸ್ ಹಾಕೋಬೇಕು ಅಂತ ಏನಿಲ್ಲ, ನೀವು ಮಿಸ್ ಮ್ಯಾಚ್ ತರ ಮಾಡ್ಕೋಬಹುದು. ವೈಟ್ ಕಲರ್ನ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ನೋಡಿ, ಇದು ಬಂದು ಫಸ್ಟ್ ಸ್ಯಾರಿ. ಸೊ ನನ್ನ ಸೆಕೆಂಡ್ ಸ್ಯಾರಿ ಬಂದು ಇದು ಕೂಡ ಪರ್ಪಲ್ ಇದೆ. ಆಲ್ಮೋಸ್ಟ್ ಈ ವಿಡಿಯೋದಲ್ಲೆಲ್ಲ ನನ್ನ ರೀಸೆಂಟ್ ಸ್ಯಾರಿ ಕಲೆಕ್ಷನ್ಸ್ ಎಲ್ಲಾನು ಬರೀ ಪರ್ಪಲ್ಲೇ ಇದೆ. ಮುಂಚೆ ನನ್ನ ಹತ್ರ ಪರ್ಪಲ್ ಕಲರ್ ಸ್ಯಾರಿ ಇರಲಿಲ್ಲ, ಬಟ್ ಇವಾಗ ನನಗೆ ಇತ್ತೀಚೆಗೆ ಬರೀ ಪರ್ಪಲ್ಲೇ ಇಷ್ಟ ಆಗ್ತಾ ಇದೆ. ಸೊ ಅದರಿಂದ ನಾನು ಪರ್ಪಲ್ಲೇ ಜಾಸ್ತಿ ತಗೊಳ್ತಾ ಇದ್ದೀನಿ. ಬಟ್ ಈ ವರ್ಷದಿಂದ ನೋಡಬೇಕು, ನಾನು ಜಾಸ್ತಿ ಪರ್ಪಲ್ ತಗೋಬಾರ್ದು, ಬೇರೆ ಕಲರ್ನ ತಗೊಬೇಕು. ಸೊ ನನ್ನ ಫೇವ್ರೇಟ್ ಕಲರ್ ಕೂಡ ಪರ್ಪಲ್ಲೇ. ಸೊ ನೋಡ್ಬೋದು. ನೆಕ್ಸ್ಟ್ ಸ್ಯಾರಿ ಬಂದು ಇದು. ಸೊ ನೀವು ಆಗ್ಲೇ ಏನ್ ನೋಡಿದ್ರು ಅದು ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರಿ. ಸೊ ಇವಾಗ ನನಗೆ ಇದು ಕ್ರೇಪ್ ಸ್ಯಾರಿ ಅಲ್ಲ, ನಾರ್ಮಲ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಸೊ ಅದಕ್ಕೆ ಗೋಲ್ಡ್ ಬಾರ್ಡರ್ ಇತ್ತಲ್ಲ, ಸೊ ಇದಕ್ಕೆ ಸಿಲ್ವರ್ ಕಲರ್ ಬಾರ್ಡರ್ ಇದೆ, ನೋಡ್ಬೋದು. ಇದು ಕೂಡ ನಾನು ವರಮಹಾಲಕ್ಷ್ಮಿಗೆ ತಗೊಂಡಿದ್ದೆ ಅಂತ ಅನ್ಸುತ್ತೆ, ನೆನಪಿಲ್ಲ. ಬಟ್ ಇದು ಕೂಡ ನಾನು ತುಂಬಾನೇ ಇಷ್ಟಪಟ್ಟು ಇದು ಸ್ಯಾರಿ, ಈ ಕಲರ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ತಗೊಂಡಿದ್ದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಹೊಲ್ಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ರೆಡಿಮೇಡ್ ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಬಾರ್ಡರ್ ಈ ರೀತಿ ಇದೆ. ಸೊ ಇಲ್ಲಿ ಸ್ಯಾರಿ ಪೂರ್ತಿ ಈ ತರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಅಂದ್ರೆ ಬ್ಲೌಸ್ ಹೆಂಗ್ ಬಂದಿದೆ ಅಂದ್ರೆ ಪೂರ್ತಿ ಪ್ಲೈನ್ ಕೊಟ್ಟಿದ್ದಾರೆ, ಬಟ್ ಬಾರ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಬಾರ್ಡರ್ ಇದೆ, ಇಲ್ಲೆಲ್ಲ ಪ್ಲೈನ್ ಕೊಟ್ಟಿದ್ದಾರೆ. ಸೊ ವೇರ್ ಮಾಡಿದ್ರಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ನನ್ನ ಸೆಕೆಂಡ್ ಸ್ಯಾರಿ. ಸೊ ನನ್ನ ಥರ್ಡ್ ಸ್ಯಾರಿ ಬಂದು ಗ್ರೀನ್ ವಿತ್ ಯೆಲ್ಲೋ. ಇದು ಯೆಲ್ಲೋ ಅಂತಾನೂ ಹೇಳಕ್ಕಾಗಲ್ಲ, ಆರೆಂಜ್ ತರನು ಹೇಳಕ್ಕಾಗಲ್ಲ. ಒಂಥರ ಡಬಲ್ ಕಲರ್, ಡಬಲ್ ಶೇಡ್ ಬರುತ್ತೆ. ಸೊ ಇದು ಡಬಲ್ ಕಲರ್ ಸ್ಯಾರಿ. ಸೊ ನೋಡ್ಬೋದು, ಅಂದ್ರೆ ಆರೆಂಜ್ ತರನೇ ಇದೆ, ಆರೆಂಜ್ ಅಂತ ಅನ್ಕೋಬಹುದು, ನೋಡ್ಬೋದು. ಸೊ ಈ ರೀತಿ ಇದೆ. ಇಲ್ಲಿ ಬಂದು ಗ್ರೀನ್ ಬರುತ್ತೆ, ಈ ಕೆಳಗಡೆ ಬಂದು ಲಾಂಗ್ ಬಾರ್ಡರ್ ಬರುತ್ತೆ. ಸೊ ಅದು ಬಂದು ಆರೆಂಜ್ ಕಲರ್ ಇದೆ. ನಾನು ಏನಕ್ಕೆ ಯೆಲ್ಲೋ ಅಂತ ಹೇಳಿದ್ದು ಅಂದ್ರೆ ಸ್ವಲ್ಪ ಯೆಲ್ಲೋ ತರನು ಕೆಳಗಡೆ ಬಂದು ಒಂದ್ ಸ್ವಲ್ಪ ಯೆಲ್ಲೋ ತರ ಇದೆ. ಸೊ ಅದರಿಂದ ಇದು ಆರೆಂಜ್ ಅಂತಾನು ಹೇಳ್ಬೋದು, ಯೆಲ್ಲೋ ಅಂತಾನು ಹೇಳ್ಬೋದು. ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ಸೊ ಇಲ್ಲಿ ಡಿಸೈನ್ ಬಂದು ಈ ತರ ದೊಡ್ಡ ಫ್ಲವರ್ ಕೊಟ್ಟಿದ್ದಾರೆ ಗ್ರೀನ್ ಅಲ್ಲಿ, ನೀವು ನೋಡ್ಬೋದು ಈ ತರ ಫ್ಲವರ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆರೆಂಜ್ ಅಂತ ಏನಿದೆಯೋ ಇಲ್ಲಿ ಈ ತರ ಮಧ್ಯಲ್ಲಿ ಸ್ವಲ್ಪ ಫ್ಲವರ್ ಡಿಸೈನು ಮತ್ತೆ ಕೆಲವೊಂದು ಬಾರ್ಡರ್ ಆಗಿರ್ಬೋದು ಏನೇನೋ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕುಚ್ಚು ಬಂದು ಈ ರೀತಿ ಕೊಟ್ಟಿದ್ದಾರೆ. ಇದು ಬಂದು ಸಾಫ್ಟ್ ಸಿಲ್ಕ್ ಸ್ಯಾರಿ, ರಕ್ಷಾಬಂಧನ್ಗೆ ನನಗೆ ಗಿಫ್ಟ್ ಬಂದಿದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನಾನು ಒಂದ್ಸಲನೂ ವೇರ್ ಮಾಡಿಲ್ಲ,
ಸೊ ವೇರ್ ಮಾಡಿದಾಗ ನಾನು ಫೋಟೋ ಶೇರ್ ಮಾಡ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ಪರ್ಪಲ್. ನೀವು ಅನ್ಕೋಬಹುದು ಏನ್ ಬರೀ ಪರ್ಪಲ್ಲೇ ತಗೊಳ್ತಾ ಇದ್ದಾರೆ ಅಂತ. ಸೊ ಏನೋ ಗೊತ್ತಿಲ್ಲ, ನನಗೆ ಪರ್ಪಲ್ ತುಂಬಾನೇ ಇಷ್ಟ ಆಗ್ಬಿಟ್ಟಿತ್ತು ಅಂತ ಪರ್ಪಲ್ ತಗೊಂಡಿದ್ದೆ, ಬಟ್ ಇನ್ಮೇಲೆ ತಗೊಳ್ಳಲ್ಲ. ಸೊ ಇದು ಬಂದು ಈ ರೀತಿ ಇದೆ. ಇದು ಕೂಡ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ, ಓಕೆನಾ. ಇದಕ್ಕೆ ಬಾರ್ಡರ್ ಬಂದು ಪಿಂಕ್ ಕಲರ್ ಕೊಟ್ಟಿದ್ದಾರೆ. ಒಂದ್ ನಿಮಿಷ, ಇದು ಟ್ಯಾಗ್ ನಾನು ತೆಗ್ದೇ ಇರಲಿಲ್ಲ, ಅದಕ್ಕೋಸ್ಕರ. ಸೊ ಇದಕ್ಕೆ ಈ ತರ ಪಿಂಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಇಲ್ಲೇನೋ ಲೀಫ್ ತರ ಎಲ್ಲ ಡಿಸೈನ್ ಇದೆ, ನೀವು ನೋಡ್ಬೋದು. ಸೊ ಇದು ಬಂದು ಈ ತರ ಸ್ಯಾರಿ ಪೂರ್ತಿ ಈ ತರ ಲೈನ್ಸ್ ತರ ಹಿಂಗ್ ಕೊಟ್ಟಿದ್ದಾರೆ. ಈ ತರ ತುಂಬಾನೇ ಚೆನ್ನಾಗಿದೆ ವೇರ್ ಮಾಡಿದಾಗಂತೂ. ಇದು ಬಂದು ನಮ್ಮ ಅಕ್ಕನ ಮನೆ ಗುರುಪ್ರವೇಶಕ್ಕೆ ನಾನು ರಾತ್ರಿ ಹೋಮಕ್ಕೆ, ಅಂದ್ರೆ ಹೋಮ ಇತ್ತಲ್ಲ, ಗಣ ಹೋಮ, ಅವಾಗ ನಾನು ವೇರ್ ಮಾಡೋಣ ಅಂತ ತಗೊಂಡೆ. ಬಟ್ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಬಟ್ ಆ ಟೈಮಲ್ಲಿ ಅವರು ನನಗೆ ಸ್ಟಿಚ್ ಮಾಡಿ ಕೊಟ್ಟಿರ್ಲಿಲ್ಲ. ಸೊ ಅದಕ್ಕೆ ನಾನು ಬೇರೆ ಸ್ಯಾರಿ ಹುಡ್ಕೊಂಡಿದ್ದು. ಸೊ ಇದು ಬಂದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಇನ್ನೂ ವೇರ್ ಮಾಡಿಲ್ಲ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿ ಇದೆ. ಸೊ ಬಾರ್ಡರ್ ಬಂದು ಈ ತರ. ಸೊ ಬ್ಲೌಸ್ ಬಂದು ಇದೇ ತರನೇ ಕೊಟ್ಟಿದ್ದಾರೆ. ಸೊ ನೀವು ವರ್ಕ್ ಮಾಡಿಸಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ನನಗಂತೂ ಈ ಪರ್ಪಲ್ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ. ಈ ಸ್ಯಾರಿ ನಾನು ಈ ಡಿಸೈನ್ ಮತ್ತೆ ಪ್ಯಾಟರ್ನ್ ನೋಡಿನೇ ನಾನು ತುಂಬಾನೇ ಇಷ್ಟಪಟ್ಟು ತಗೊಂಡಿದ್ದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನೀವು ಗೋಲ್ಡ್ ಕಲರ್ ಕೂಡ ವೇರ್ ಮಾಡ್ಬೋದು, ಬಟ್ ನಾನು ಇದ್ರದ್ದೇ ಸ್ಯಾರಿ ಬ್ಲೌಸ್ದು ನಾನು ಸ್ಟಿಚ್ ಮಾಡಿಸ್ತೀನಿ, ಇನ್ನು ಸ್ಟಿಚ್ ಮಾಡಿಸಿಲ್ಲ. ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಸ್ಯಾರಿ. ನನ್ನ ಹತ್ರ ಯಾವುದು ಬ್ಲ್ಯಾಕ್ ಕಲರ್ ಸ್ಯಾರಿನೇ ಇರಲಿಲ್ಲ, ಬಟ್ ಈ ಸಲ ನಾನು ಇಷ್ಟಪಟ್ಟು ನನಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ಬೇಕೇ ಬೇಕು ಅಂತ ತಗೊಂಡಿದ್ದು. ಸೊ ಈ ಸ್ಯಾರಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ. ನನಗಂತೂ ತುಂಬಾನೇ ಇಷ್ಟ ಇದು. ಸೊ ಈ ತರ ಅವರು ಏನಂತಾರೆ ಕುಚ್ಚು ಕೊಟ್ಟಿದ್ದಾರೆ, ಕುಚ್ಚು ತುಂಬಾನೇ ಚೆನ್ನಾಗಿದೆ. ಸೊ ನೀವು ಸ್ಯಾರಿನ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ನಿಮಗೆ ಡಿಸೈನ್ಸ್ ಕೊಟ್ಟಿದ್ದಾರೆ, ಈ ತರ ವರ್ಕ್ ತರ ಅದೇನೋ ಸ್ವಲ್ಪ ಡಿಸೈನ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿರುತ್ತೆ, ಲೈಟ್ ವೆಯ್ಟ್ ಕೂಡ ಇದು. ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಇನ್ನೂ ವೇರ್ ಮಾಡಿಲ್ಲ. ಸೊ ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಕೂಡ ಹಾಕೋಬಹುದು, ಇಲ್ಲ ಅಂತಂದ್ರೆ ಯಾವುದು ರೆಡ್ ಕಲರ್, ಯೂಶಲಿ ರೆಡ್, ಬ್ಲ್ಯಾಕ್ ವಿತ್ ರೆಡ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನೀವು ರೆಡ್ ಕಲರ್ ಕೂಡ ಇದಕ್ಕೆ ಅಂದ್ರೆ ಏನೋ ಮಿಸ್ ಮ್ಯಾಚ್ ತರ ಮಾಡ್ಕೋಬಹುದು. ಇವಾಗ ಒಂದು ಇದರಲ್ಲಿ ನಾವು ಯಾವುದೇ ಸ್ಯಾರಿ ಹಾಕೊಂಡ್ರು ಬ್ಲೌಸ್ನ ನೀವು ತುಂಬಾನೇ ಚೆನ್ನಾಗಿ ಹೊಲಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಇದ್ರದ್ದೇ ಬ್ಲೌಸ್ ಹಾಕೋಬಹುದು, ಇಲ್ಲ ಅಂದ್ರೆ ನೀವು ಮಿಸ್ ಮ್ಯಾಚ್ ತರ ರೆಡ್ ಕಲರ್ ಕೂಡ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಇದು ನನ್ನ ಫೇವ್ರೆಟ್ ಸ್ಯಾರಿ, ಫಸ್ಟ್ ಬ್ಲ್ಯಾಕ್ ಕಲರ್ ಸ್ಯಾರಿ ಇದು. ಅಂದ್ರೆ ಇದಕ್ಕೆ ಮುಂಚೆ ನನಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ಇತ್ತು, ಅದಕ್ಕೆ ರೆಡ್ ಬಾರ್ಡರ್ ಏನೋ ಕೊಟ್ಟಿದ್ರು, ಬಟ್ ಅದೇನು ಅಂದ್ರೆ ಅದು ಪೂರ್ತಿ ಬ್ಲ್ಯಾಕ್ ತರ ಕಾಣ್ತಾ ಇರ್ಲಿಲ್ಲ. ಸೊ ಇದಂದ್ರೆ ಪೂರ್ತಿ ತುಂಬಾನೇ ವರ್ಕ್ ಇದೆ, ಮತ್ತೆ ಪೂರ್ತಿ ಬ್ಲ್ಯಾಕ್ ಕಲರ್ ಇದೆಯಲ್ಲ, ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ಈ ಕಡೆ ಬಂದು ಪ್ಲೈನ್ ಕೊಟ್ಟಿದ್ದಾರೆ ಬಾರ್ಡರು, ಬಟ್ ಇಲ್ಲೆಲ್ಲ ನಿಮ್ಗೆ ವರ್ಕ್ ಇದೆ, ನೀವು ನೋಡ್ಬೋದು ಇಲ್ಲೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನ್ಗೆ ಇದರಲ್ಲಿ ಏನಕ್ಕೆ ತುಂಬಾನೇ ಇಷ್ಟ ಆಯ್ತು ಅಂದ್ರೆ ಬ್ಲೌಸ್ ಅಂತೂ ತುಂಬಾನೇ ವರ್ಕ್ ಕೊಟ್ಟಿದ್ದಾರೆ, ಏನೋ ಫ್ಲವರ್ ತರ ಎಲ್ಲ ಏನೋ ಕೊಟ್ಟಿದ್ದಾರೆ. ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲೆಲ್ಲ ನೀವು ನಾನು ಏನಾರ ಬ್ಲೌಸ್ ಸ್ಟಿಚ್ ಮಾಡಿಸಾದ್ಮೇಲೆ ನಿಮಗೆ ನಾನು ಶೇರ್ ಮಾಡ್ತೀನಿ. ಸೊ ನನಗೆ ತುಂಬಾನೇ ಇಷ್ಟ ಆಗಿದ್ದು ಕುಚ್ಚು. ಗೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಕುಚ್ಚು ಅಂತ, ಸಾಕಾಗಿದೆ ನೋಡ್ಬೋದು. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಅದು ಕೂಡ ಒಂಥರ ಪರ್ಪಲ್ ಶೇಡ್ ಸ್ಯಾರಿ, ಬಟ್ ತುಂಬಾನೇ ವೆಯ್ಟ್ ಇದೆ ಇದು. ಇದು ನಾನು ಇವಾಗ ರೀಸೆಂಟ್ ಆಗಿ ತಗೊಂಡಿದ್ದು, ಬಟ್ ಇದು ಕೂಡ ನಾನು ಇನ್ನೂ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿಲ್ಲ. ಆಲ್ಮೋಸ್ಟ್ ಇವಾಗ ನಾನು ತೋರಿಸ್ತಾ ಇರೋ ಎಲ್ಲ ಸ್ಯಾರೀಸ್ಗಳನ್ನು ಆಲ್ಮೋಸ್ಟ್ ನಾನು ವೇರ್ ಮಾಡಿಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂತ. ಸೊ ನೋಡಿ ಎಷ್ಟು ಡೀಟೈಲ್ ಆಗಿ ಎಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿದ್ದಾರೆ. ಇದು ಗೋಲ್ಡ್ ಕಲರ್, ಅಂದ್ರೆ ಗೋಲ್ಡ್ ಅಂತ ಅಲ್ಲ, ಇದು ಒಂಥರ ಕಾಪರ್ ಜರಿ ತರ ಇದೆ ಇದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಬಟ್ ತುಂಬಾನೇ ವೆಯ್ಟ್ ಇದೆ ಇದು. ಇದಕ್ಕೆ ಬಂದು ಅವರು ಈ ತರ ಮಧ್ಯದಲ್ಲಿ ಈ ತರ ಕುಚ್ ತರ ಕೊಟ್ಟಿದ್ದಾರೆ ಸೆರ್ಗತ್ರ.
ತುಂಬಾ ಚೆನ್ನಾಗಿರುತ್ತೆ. ಬಟ್ ನೀವೇ ನೋಡ್ತಾ ಇರ್ಬೋದು ಇದು ಎಷ್ಟು ಡೀಟೇಲ್ ಆಗಿ ತುಂಬಾ ವರ್ಕ್ ಇದೆ ಇದು, ಬಟ್ ತುಂಬಾ ವೆಯ್ಟ್ ಇದೆ ಆಯಿತಾ. ಸೊ ಇದನ್ನ ನಾನು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು, ಇದನ್ನು ಕೂಡ ವೇರ್ ಮಾಡಿಲ್ಲ. ಅನ್ಕೊಳ್ತಾ ಇದ್ದೀನಿ ಇದನ್ನ ವರಮಹಾಲಕ್ಷ್ಮಿಗೆ ವೇರ್ ಮಾಡೋಣ ಅಂತ. ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ಲ ಅವಾಗ ಬ್ಲೌಸ್ ಏನಾರ ಸ್ಟಿಚ್ ಮಾಡಿಸಿದ್ರೆ ಇಲ್ಲಾಂದರೆ ರೆಡಿಮೇಡ್ ಬ್ಲೌಸ್ ತೊಗೊಂಡ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಫೋಟೋನ. ಸೊ ಇದು ಬಂದು ನಾನು ರೀಸೆಂಟಾಗಿ ತೊಗೊಂಡಿರೋದು ಸ್ಯಾರಿ. ತುಂಬಾ ಚೆನ್ನಾಗಿದೆ ಇದು, ನೀವು ನೋಡ್ಬೋದು. ಸೊ ನೋಡಿ ಒಳಗೆ ಎಷ್ಟು ವರ್ಕ್ ಇದೆ ಅಂತ. ಇಲ್ಲಿ ಒಂಥರ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ, ಪಿಕಾಕ್ ಡಿಸೈನು ಮತ್ತು ಈ ಥರ ಮಧ್ಯ ಫ್ಲವರ್ ಥರ ಇದು ನೋಡ್ಬೋದು ಗೈಸ್, ಈ ಥರ ಇದೆ. ಮೋಸ್ಟ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ ವಿಡಿಯೋದಲ್ಲಿ ನಿಮಗೆ, ಯಾಕಂದ್ರೆ ಮೋಸ್ಟ್ಲಿ ಪಿಂಕ್ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದು ಪರ್ಪಲ್ ಕಲರೇ. ಬಟ್ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್, ಸಖತ್ತಾಗಿದೆ ಈ ಸ್ಯಾರಿ. ಬಟ್ ತುಂಬ ವೆಯ್ಟ್ ಇದೆ, ನೀವು ನೋಡ್ಬೋದು ಸ್ವಲ್ಪ ವೆಯ್ಟ್ ಇದೆ. ಸೊ ಇದು ಯಾವ ಮೆಟೀರಿಯಲ್ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಈ ಗ್ರೀನ್ ಕಲರ್ ಸ್ಯಾರಿ. ಸೊ ಇದಂತೂ ನೋಡೋದಕ್ಕೆ ಇದು ಸಿಂಪಲ್ ಸ್ಯಾರಿ ತರ ಕಾಣಿಸುತ್ತೆ, ಬಟ್ ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ನಾನು ಯಾವ ತರ ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ದೆ ಅಂದ್ರೆ, ಇದೇ ಸ್ಯಾರಿ ಬೇಡ ಅನ್ಬಿಟ್ಟು ಸ್ವಲ್ಪ ಮಾಡರ್ನ್ ಲುಕ್ ಆಗಿರ್ಲಿ ಅನ್ಬಿಟ್ಟು ನಾನು ಈ ಪಿಂಕ್ ಕಲರ್ ಏನಿದೆ, ಸೊ ಇದಕ್ಕೆ ನಾನು ಬ್ಲೌಸ್ ತಗೊಂಡಿದ್ದೆ. ಇದಕ್ಕೆ ಪೂರ್ತಿ ಈ ತರ ಫುಲ್ ಸ್ಲೀವ್ಸ್ ನ ಹಾಕೊಂಡು ನಾನು ವೇರ್ ಮಾಡಿದ್ದು. ಬೇಕಾದ್ರೆ ನಾನು ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ಅಂದ್ರೆ ಒಂದ್ಸಲ ಏನೋ ವೇರ್ ಮಾಡಿದ್ದೀನಿ. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು, ಪ್ರತಿಯೊಬ್ರು ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಅಂದ್ರು. ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಬಾರ್ಡರ್ ಬಂದು ಈ ತರ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಈ ತರ ಮಣಿ ಏನೋ ಕೊಟ್ಟಿದ್ದಾರೆ, ಸೊ ನೋಡ್ಬೋದು. ಬಟ್ ಈ ತರ ಏನೋ ಡಿಸೈನ್ ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿ ಡಿಸೈನ್ ಇದೆ, ಟ್ರಯಾಂಗಲ್ಲು ಡೈಮಂಡು ಆ ಥರ ಅದೇನೋ ಡಿಸೈನ್ಸ್ ಕೊಟ್ಟಿದ್ದಾರೆ. ಬಟ್ ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಏನಕ್ಕೆ ತಗೊಂಡೆ ಅಂತ ಅಂದರೆ, ನಾನು ಟೀಚರ್ ಆಗಿರೋದ್ರಿಂದ PTM ಇರುತ್ತೆ, ಅಂದರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ನಾನು ಹಾಕೊಳ್ಳೋಕ್ಕೆ ಸ್ವಲ್ಪ ಲೈಟ್ ವೆಯ್ಟ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಸ್ಯಾರಿನ ತೊಗೊಂಡಿದ್ದು. ಸೊ ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ, ಒನ್ ಆಫ್ ಮೈ ಫೇವ್ರೆಟ್ ಸ್ಯಾರಿ ಇದು. ಸೈಡಲ್ಲಿ ಪಿಕ್ ಹಾಕಿರ್ತೀನಿ, ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವುದೇ ಸೀರೆ ಆದ್ರೂ ನಾವು ಹೇಗೆ ರೆಡಿ ಆಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ನನ್ನ ಫೇವ್ರೆಟ್ ಸ್ಯಾರಿ. ಸೊ ಇದು ಒಂಥರ ಇದು ಯಾವ ಕಲರ್, ಪಾಚಿ ಕಲರ್ ಗ್ರೀನ್, ಬ್ಲೂ ಕಲರ್ ಏನೋ ಬ್ಲೌಸ್ ಕೊಟ್ಟಿದ್ರು ಈ ಥರ, ಬಟ್ ನಾನು ಅದ್ರದ್ದು ಏನು ಹಾಕೊಳ್ಳಿಲ್ಲ. ಸೊ ಇದಕ್ಕೆ ನಾನು ಪಿಂಕ್ ಕಲರ್ನ ಬ್ಲೌಸ್ನ ಪೇರ್ ಅಪ್ ಮಾಡಿದೆ. ಸೊ ನೆಕ್ಸ್ಟ್ ಬಂದು ಇದು ಯಾವ ಮೆಟೀರಿಯಲ್ ಅಂತ ನನಗೆ ಗೊತ್ತಿಲ್ಲ ಗೈಸ್, ಇದು ಒಂಥರ ಆರ್ಗೆನ್ಸಾ ಥರ ಇದೆ. ಸೊ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಬಂದು ನೀವು ನೋಡ್ಬೋದು, ಈ ಥರ ಒಂಥರ ಟ್ರಯಾಂಗಲ್ ಶೇಪಲ್ಲಿ ಒಂದು ಯೆಲ್ಲೋ ಇದೆ, ಆರೆಂಜ್ ಇದೆ, ಬ್ಲ್ಯಾಕ್ ಇದೆ, ವೈಟ್ ಇದೆ, ರೆಡ್ ಇದೆ, ಗೋಲ್ಡ್ ಕಲರ್ ಇದೆ. ಸೊ ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಕೂಡ ಹಾಕೋಬಹುದು, ವೈಟ್ ಕೂಡ ಹಾಕೋಬಹುದು, ಆರೆಂಜು ಮತ್ತೆ ಗೋಲ್ಡ್ ಯಾವ ಕಲರ್ ಬೇಕಾದ್ರೆ ಬ್ಲೌಸ್ನ ಹಾಕೋಬಹುದು. ಸೊ ನಾನು ಇದ್ರದ್ದೇ ಹೊಲ್ಸಲ್ಲ, ಯಾಕಂದ್ರೆ ಪೂರ್ತಿ ಸ್ಯಾರಿನೂ ಇದೇ ರೀತಿನೇ ಇದೆ, ಬ್ಲೌಸ್ ಕೂಡ ಇದೇ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಇದ್ರದ್ದು ಬ್ಲೌಸ್ ಹೊಲ್ಸಲ್ಲ, ನಾನು ರೆಡಿಮೇಡ್ ತಗೊಳ್ತೀನಿ. ಇದು ಕೂಡ ಒಂದ್ಸಲನೂ ವೇರ್ ಮಾಡಿಲ್ಲ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ನೀವು ನೋಡ್ಬೋದು ಈ ರೀತಿ ಇದೆ. ಸೊ ಬಾರ್ಡರ್ ಬಂದು ಈ ತರ ನೋಡ್ಬೋದು, ಈ ತರ. ಮೋಸ್ಟ್ಲಿ ಇದು ಆರ್ಗೆನ್ಸಾ ಅನ್ಸುತ್ತೆ, ಬಟ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಬಟ್ ನೋಡ್ಬೇಕು ಪ್ಲೀಟ್ಸ್ ಎಲ್ಲ ಹೇಗ್ ಬರುತ್ತೆ ಅಂತ. ಬಟ್ ಸ್ಯಾರಿ ನೋಡಕ್ ತುಂಬಾನೇ ಚೆನ್ನಾಗಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆಲ್ಲ ಈ ತರ ಸಿಂಪಲ್ ಸ್ಯಾರಿ, ಲೈಟ್ ವೆಯ್ಟ್ ಸ್ಯಾರಿ ಬೇಕಾಗುತ್ತಲ್ವಾ, ಅದಕ್ಕೆ ನಾನು ತಗೊಂಡಿದ್ದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನ್ಗಂತೂ ಈ ಸ್ಯಾರಿ ತುಂಬಾನೇ ಇಷ್ಟ. ನೆಕ್ಸ್ಟ್ ಸ್ಯಾರಿ ಕೂಡ, ಅದು ಕೂಡ ಲೈಟ್ ವೆಯ್ಟ್ ಸ್ಯಾರಿ. ಸೊ ಇದು ಬಂದು ಬ್ಲೂ ಕಲರ್ ಸ್ಯಾರಿ, ಓಕೆನಾ, ಒಂದು ನಿಮಿಷ. ಸೊ ಇದು ಬಂದು ಪ್ಲೈನ್ ಸ್ಯಾರಿ. ಇದು ಬಂದು ಈ ತರ ಡಿಸೈನ್ ಕೊಟ್ಟಿದ್ದಾರೆ, ಬಟ್ ಇದು ನಾನು ಆಲ್ರೆಡಿ ವೇರ್ ಮಾಡಿದ್ದೀನಿ, ಬೇಕಾದ್ರೆ ಸೈಡಲ್ಲಿ ಪಿಕ್ ಹಾಕಿರ್ತೀನಿ. ಸೊ ಇದು ಬಂದು ಈ ತರ ಡಿಸೈನ್ ಕೊಟ್ಟಿದ್ದಾರೆ, ಒಂಥರ ಅದು ಫ್ಲವರ್ ತರ ಕೊಟ್ಟಿದ್ದಾರೆ, ಮತ್ತೆ ಮಾವಿನಕಾಯಿ ಡಿಸೈನ್ ಕೊಟ್ಟಿದ್ದಾರೆ, ಮತ್ತೆ ಈ ತರ ಮಧ್ಯದಲ್ಲಿ ಈ ತರ ಡಿಸೈನ್ ಕೊಟ್ಟಿದ್ದಾರೆ. ಇದು ಬಂದು ಆಕಾಶ ಕಲರು ಮತ್ತೆ ಬ್ಲೂ ಕಲರ್ ಮತ್ತೆ ಒಂದು ಸ್ವಲ್ಪ ವೈಟ್ ಕಲರ್ ತರನು ಇದೆ.
ಸೊ ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿದೆ, ಲೈಟ್ ವೆಯ್ಟ್ ಆಗಿದೆ. ಸೊ ನೀವೇನಾರ ಸ್ಕೂಲ್ಗೆಲ್ಲ ಮತ್ತೆ ದೇವಸ್ಥಾನಗಳಿಗೆಲ್ಲ ಸ್ಯಾರಿ ಬೇಕು ಅಂದ್ರೆ ಈ ತರ ನೀವು ಪರ್ಚೇಸ್ ಮಾಡ್ಬೋದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದ್ರದ್ದು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿರ್ಲಿಲ್ಲ, ರೆಡಿಮೇಡ್ ಹಾಕಿದ್ದೆ. ಸೊ ನೀವು ಇದೇ ಕಲರ್ ಹಾಕೋಬಹುದು, ಇಲ್ಲ ಅಂತ ಅಂದ್ರೆ ವೈಟ್ ಕಲರ್ ಹಾಕೋಬಹುದು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನ್ಗಂತೂ ಈ ಸ್ಯಾರಿ ತುಂಬಾನೇ ಇಷ್ಟ, ಲೈಟ್ ವೆಯ್ಟ್ ಸ್ಯಾರಿ. ಸೊ ಇತ್ತೀಚೆಗೆ ನನಗೆ ತುಂಬಾ ಲೈಟ್ ವೆಯ್ಟ್ ಆಗಿರೋ ಸ್ಯಾರೀಸ್ ತುಂಬಾನೇ ಇಷ್ಟ ಆಗುತ್ತೆ. ಅಂದ್ರೆ ಮೈಸೂರು ಸಿಲ್ಕ್ ಮತ್ತೆ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರೀಸು, ಇಲ್ಲಾಂದ್ರೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಇಷ್ಟ ಆಗ್ತಾ ಇದೆ. ಸೊ ಇದಕ್ಕೆ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಈ ತರ ಏನೋ ಈ ತರ ಡಿಸೈನ್ ಹಿಂಗ್ ಕೊಟ್ಟಿದ್ದಾರೆ, ಈ ತರ ನೋಡ್ಬೋದು. ಲಾಸ್ಟ್ ಸ್ಯಾರಿ ಬಂದು ಇದು ಸಿಮೆಂಟ್ ಕಲರ್ ಸ್ಯಾರಿ. ಸೊ ಇದು ಕೂಡ ನಾನು ಸ್ಕೂಲ್ಗೆ ಬೇಕು ಅಂತ ತಗೊಂಡಿದ್ದು. ಇದು ಆಲ್ರೆಡಿ ನಾನು ಒಂದ್ಸಲ ವೇರ್ ಮಾಡಿದ್ದೀನಿ, ಆದ್ರೆ ಇದಕ್ಕೆ ನಾನು ಫಾಲು ಜಿಗ್ಜಾಗ್ ಏನೂ ಹಾಕ್ಸಿರ್ಲಿಲ್ಲ, ಯಾಕಂದ್ರೆ ಅವತ್ತು ಅರ್ಜೆಂಟಾಗೆ ನಾನು ಸ್ಯಾರಿ ಸ್ಕೂಲ್ಗೆ ಬೇಕಿತ್ತು ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದ್ದು. ಬಟ್ ಅದಕ್ಕೆ ನಾನು ಯಾವುದು ನೋಡಿ ಈ ಥರ ಫಾಲು ಜಿಗ್ಜಾಗ್ ಏನೂ ಹಾಕ್ಸೇ ಇಲ್ಲ. ಮುಂದೆ ನೆಕ್ಸ್ಟ್ ಸಲ ಹಾಕೊಂಡಾಗ್ಬೇಕಂದ್ರೆ ಅವಾಗ ಹಾಕ್ಸ್ಕೊಳ್ಳೋಣ, ಅರ್ಜೆಂಟಾಗೆ ನಾನು ಹಾಕೊಂಡು ಹೋಗಿದ್ದು. ಸೊ ನೋಡ್ಬೋದು ಈ ಥರ ಇದೆ, ಈ ಥರ ಸೆರಗಿಗೆ ಈ ಥರ ಕೊಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ಈ ಥರ ಬಾಕ್ಸ್ ಸ್ಕ್ವೇರ್ ಶೇಪಲ್ಲಿ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ವೈಟ್ ಕಲರ್ ನಾನು ಪೇರಪ್ ಮಾಡಿದೆ, ನೀವು ಕೂಡ ವೈಟ್ ಕಲರು ಇಲ್ಲಾಂದ್ರೆ ಇದ್ರದ್ದೇ ಬ್ಲೌಸ್ನ ನೀವು ಸ್ಟಿಚ್ ಮಾಡಿಸ್ಕೋಬಹುದು. ಬಟ್ ಇದೇನು ಅಂದ್ರೆ ತುಂಬಾನೇ ಲೈಟ್ ವೆಯ್ಟ್, ನೀವು ನೋಡ್ಬೋದು ತುಂಬಾನೇ ಲೈಟ್ ವೆಯ್ಟ್. ನಾವು ತುಂಬಾನೇ ಭಾರ ಆಗ್ತಾ ಇದೆ, ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು. ಸೊ ಅದಕ್ಕೆ ಈ ಕಲರ್ ತಗೊಂಡೆ. ಸೊ ಇಷ್ಟೇ ನನ್ನ ರೀಸೆಂಟ್ ಸ್ಯಾರಿ ಕಲೆಕ್ಷನ್. ಸೊ ಇನ್ನು ಬೇರೆ ಬೇರೆ ಸ್ಯಾರೀಸ್ಗಳನ್ನ ತಗೊಂಡ್ರೆ ನಾನು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ. ಸೊ ಇದು ಇವಾಗ ಅಪ್ಕಮಿಂಗ್ ಡೇಸ್ಗಳಲ್ಲಿ ನಾನು ಸ್ಯಾರೀಸ್ ಎಲ್ಲ ತಗೊಂಡಿರೋದ್ನೆಲ್ಲ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಮೋಸ್ಟ್ಲಿ ಇಷ್ಟು ಸ್ಯಾರೀಸು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲ ಪರ್ಪಲ್ ಶೇಡಲ್ಲೇ ಇದೆ. ಸೊ ಇನ್ಮೇಲಿಂದ ಪರ್ಪಲ್ ಬಿಟ್ಟು ಬೇರೆ ಕಲರ್ಸ್ನೆಲ್ಲ ತಗೊಳ್ತೀನಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.